ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಒಬ್ಬ ಕಾಗಭೂಸಂಡೆ ಹೆಸರಿನ ನಮ್ಮ ಪುರಾಣಗಳಲ್ಲಿಯೂ ಇವರ ಪ್ರಮಾಣವಿದೆ. ಕಾಗಭೂಸಂಡ್ ಹೆಸರಿನ ಒಬ್ಬ ಮಹಾಪುರುಷರಾಗಿದ್ದಾರೆ. ಮತ್ತು ಒಬ್ಬ ಗರುಡನು, ಯಾರನ್ನು ಶ್ರೀ ವಿಷ್ಣುವಿನ ವಾಹನನೆಂದು ನಂಬಲಾಗುತ್ತದೋ, ಇವರಿಬ್ಬರಲ್ಲಿ ಒಮ್ಮೆ ಪರಸ್ಪರ ಚರ್ಚೆಯಾಯಿತು. ಕಾಗಭೂಸಂಡ್ ಹೇಗಿದ್ದಾರೆ ಅಂದ್ರೆ, ಅವರ ಶರೀರವಂತೂ ಮನುಷ್ಯನ ಸದೃಶ್ಯವಿದೆ, ಆದರೆ ಕೊಕ್ಕೆ ಮತ್ತು ಮೇಲಿನ ಭಾಗ ಮುಖವೇನಿದೆ ಅದು ಕಾಗೆಯದ್ದಾಗಿದೆ. ಅವನನ್ನು ಕಾಗಭೂಸಂಡ್ ಎಂದು ಹೇಳುತ್ತಾರೆ. ಒಮ್ಮೆ ಇವರಿಬ್ಬರಲ್ಲಿ ಪರಸ್ಪರ ಚರ್ಚೆಯಾಯಿತು. ಕಾಗಭೂಸಂಡನಿಗೆ ಗರುಡನು ಕೇಳಿದ, ಭೂಸಂಡರೇ, ನಿಮ್ಮ ಬಳಿ ಕುಳಿತಾಗ ನನಗೆ ಬಹಳ ಶಾಂತಿ ಸಿಗುತ್ತದೆ. ನೀವು ಈ ಭಕ್ತಿ ವಿಧಿ ಮತ್ತು ಈ ಅಮರ್ತವವನ್ನು, ಏಕೆಂದರೆ ಕಾಗಭೂಸಂಡರದ್ದು ಬಹಳ ದೀರ್ಘ ಆಯಸ್ಸಾಗಿದೆ. ತುಂಬಾ ಪ್ರಳಯಗಳು ಅವನ ಮುಂದೆ ಆಗಿ ಹೋಗಿವೆ. ಈಗಲೂ ಸಹ ಅವರು ವಿದ್ಯಮಾನರಾಗಿದ್ದಾರೆ. ಹಾಗಾಗಿ ಕೇಳಿದರು, ನಿಮಗೆ ಇದು ಹೇಗೆ ಪ್ರಾಪ್ತವಾಯಿತು? ಆಗ ಕಾಗಭೂಸಂಡನು ಹೇಳಿದರು, ಇದೊಂದು ದೊಡ್ಡ ಕಥೆಯಾಗಿದೆ ಗರುಡರೇ. ನಾನು 20 ವರ್ಷದವನಾಗಿದ್ದಾಗ ಒಮ್ಮೆ ಭಯಂಕರ ಅಕಾಲ ಬಂದಿತ್ತು ಮತ್ತು ನನಗೆ ಒಬ್ಬ ತಮ್ಮ, ಒಬ್ಬ ತಂಗಿ ಇದ್ದಳು. ಆ ಬರಗಾಲದ ಸಮಯದಲ್ಲಿ ಹಸಿವನ್ನು ಸಹಿಸಲಾಗದೆ ಅವರ ಮೃತ್ಯುವಾಯಿತು. ನನ್ನ ತಂದೆ ತಾಯಿಯರದ್ದು ಕೂಡ ಮೃತ್ಯುವಾಯಿತು. ಅವರೂ ಕೂಡ ಹಸಿವನ್ನು ಸಹಿಸಲಿಲ್ಲ. ನಾನು ಯುವಕನಾಗಿದ್ದೆ. ಆ ಕಾರಣದಿಂದ ನಾನು ಬರಗಾಲನ್ನು ಸಹಿಸಿಕೊಂಡು ತಂದೆ ತಾಯಿ ಅಂದ್ರೆ ಕುಟುಂಬ ನಾಶವಾದ ಮೇಲೆ ಆ ಕ್ಷೇತ್ರವನ್ನು ಬಿಟ್ಟು ನಾನು ಅವಂತಿಕಾ ನಗರಕ್ಕೆ ಹೋದೆ. ಅಲ್ಲಿ ಬರಗಾಲವಿರಲಿಲ್ಲ. ಅದಕ್ಕಿಂತ ಮೊದಲು ನನ್ನ ಅಸಂಖ್ಯ ಜನ್ಮಗಳಾಗಿ ಹೋದವು. ಮನುಷ್ಯ ಜೀವನಗಳನ್ನು ನಾಶ ಮಾಡಿಕೊಂಡೆ. ಎಂದಿಗೂ ಭಕ್ತಿಯನ್ನು ಮಾಡಲಿಲ್ಲ, ಏಕೆಂದರೆ ಆ ಹಿಂದಿನ ಜನ್ಮಗಳು ನನಗೆ ಈಗ ನನ್ನ ದಿವ್ಯ ದೃಷ್ಟಿ ತೆರೆದ ಕಾರಣ ಕಾಣುತ್ತಿವೆ. ಹಿಂದಿನ ಮಾನವ ಶರೀರಗಳನ್ನು ನಾನು ಹೇಗೆ ನಾಶ ಮಾಡಿದೆ ಎಂದು ಹೇಳುತ್ತಿದ್ದಾನೆ. ಹಿಂದೆ ನಾನು ಬಹಳಷ್ಟು ಜನ್ಮ ನಾಶ ಮಾಡಿಕೊಂಡೆ ಮತ್ತು ಒಂದು ಜನ್ಮ ನನಗೆ ಸಿಕ್ಕಾಗ ತಂದೆ ತಾಯಿ, ತಮ್ಮ ತಂಗಿ ಹಸಿವಿನಿಂದ ಸತ್ತರು. ಅರಳಿದ ಹೂವಿನಂತಿತ್ತು ನಮ್ಮ ಮನೆ. ತಮ್ಮ ತಂಗಿ ಮೂವರು ಖುಷಿಯಿಂದ ಇರುತ್ತಿದ್ದೆವು. ಮತ್ತು 1 ವರ್ಷದಲ್ಲಿ ಇಂತಹ ದುರ್ಘಟನೆ ಸಂಭವಿಸಿತು. ಇಂತಹ ದುರ್ಗತಿಯಾಯಿತು ಅಂದ್ರೆ ನಮ್ಮದಂತೂ ನಾಶವಾಯಿತು. ನಾನು ಯೋಚಿಸಲು ಯೋಚನಾದೆ, ಇದೆಂತಹ ಜೀವನವೆಂದು. ನಿನ್ನೆ ತನಕ ನಾವೆಷ್ಟು ಸುಖ ಸಂತೋಷದಿಂದ ಇದ್ದೆವು. ಎಲ್ಲಿ ಹೋದರೆಂದು ನಾನು ಬಿಕ್ಕಿ ಬಿಕ್ಕಿ ಅತ್ತು ಸುಸ್ತಾದೆ. ಏನೆಲ್ಲ ಮಾಡಿದೆ, ಅವರು ಸಿಗುತ್ತಿಲ್ಲ. ಇದು ಒಂದು ಜೀವನವೇ? ಎಲ್ಲಿ ವಾಸಿಸುತ್ತಿದ್ದೇನೆ ನಾನು? ಹೀಗೆ ಚಿಂತಿಸುತ್ತಾ ಒಂದು ಮಂದಿರದೊಳಗೆ ಒಬ್ಬ ಪಂಡಿತನು ಭಗವಂತ ಶಿವನ ಪೂಜಾರಿಯಾಗಿದ್ದ. ನಾನು ಅಲ್ಲಿ ಹೋದೆ. ಅವನಿಗೆ ನನ್ನ ದುಃಖವನ್ನು ಹೇಳಿದೆ. ದಯಾಳು ಆಗಿದ್ದ ಬ್ರಾಹ್ಮಣ. ನನ್ನನ್ನು ತಬ್ಬಿಕೊಂಡು ಹೇಳಿದ, ಮಗು, ಇಲ್ಲಂತೂ ಇದೇ ರೀತಿ ದುರ್ಗತಿಯಾಗುತ್ತದೆ. ನೀನು ಭಕ್ತಿ ಮಾಡು, ಸ್ವರ್ಗಕ್ಕೆ ಹೋಗುವೆ, ಅಲ್ಲಿ ದುಃಖವಿಲ್ಲ. ಬ್ರಾಹ್ಮಣನಿಗೆ ಜ್ಞಾನ ಸ್ವರ್ಗದ ತನಕ ಮಾತ್ರವಿತ್ತು. ಹೇಳಿದ, ಮಗು, ನೀನು ದೀಕ್ಷೆಯನ್ನು ಪಡೆದುಕೋ, ಗುರುವಿನ ಹೊರತು ಮೋಕ್ಷವಾಗುವುದಿಲ್ಲ. ಈಗ ಕಾಗಭೂಸಂಡನು ಹೇಳುತ್ತಿದ್ದಾನೆ, ನನ್ನದು ಇಷ್ಟೊಂದು ಪಾಪಗಳಿದ್ದವು, ಪಾಪಿಯದ್ದು, ಹಿಂದಿನ ಜನ್ಮಾಂತರಗಳದ್ದು. ನನ್ನೊಳಗೆ ಭಕ್ತಿ ಪ್ರವೇಶಿಸಲು 6 ತಿಂಗಳು ಹಿಡಿಯಿತು. ನಿರಂತರವಾಗಿ ಸಂತನ ಜೊತೆ ಇರುವುದರಿಂದ ಈಗ 6 ತಿಂಗಳು ಮಂದಿರದಲ್ಲಿದ್ದೆ. ಪ್ರತಿದಿನ ಅವರ ವಚನ ಕಥೆ ಕೇಳುತ್ತಿದ್ದೆ, ಆದರೆ ಮಂತ್ರ ಪಡೆಯುವ ಇಚ್ಛೆ ವ್ಯಕ್ತಪಡಿಸಲಿಲ್ಲ. ಗುರುಗಳು ಹೇಳುತ್ತಿದ್ದರು, ಮಹಾತ್ಮರು, ಮಗು ದೀಕ್ಷೆಯನ್ನು ಪಡೆದುಕೋ. ನಾನು ಕೇಳಿಯೂ ಕೇಳದಂತೆ ಮಾಡಿ ಏನೋ ಹೇಳುತ್ತಿರಲಿಲ್ಲ. ಮತ್ತು ದೀಕ್ಷೆ ಅವನದೇ ಸಫಲವಾಗುತ್ತದೆ, ಯಾರು ಸ್ವ ಇಚ್ಛೆಯಿಂದ ತನ್ನ ಆಸಕ್ತಿಯಿಂದ ಪಡೆಯುತ್ತಾನೆ. ಬಲವಂತವಾಗಿ ಕೊಟ್ಟ ಜ್ಞಾನ ಮಂತ್ರ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಆ ಪಂಡಿತನು ಅವನಿಗೆ ಬಲವಂತ ಮಾಡಲಿಲ್ಲ. ಹೇಳುತ್ತಾನೆ, 6 ತಿಂಗಳು ನಿರಂತರವಾಗಿ ಸತ್ಸಂಗ ಕೇಳಿದ ನಂತರ ನನ್ನ ಪಾಪಗಳು ಸ್ವಲ್ಪ ಕಡಿಮೆಯಾದವು. ಆಗ ನಾನು ದೀಕ್ಷೆಯನ್ನು ಪಡೆದೆ. ದೀಕ್ಷೆಯನ್ನು ಪಡೆದ ಕೆಲವು ದಿನಗಳ ನಂತರ ನನ್ನೊಳಗೆ ಕುಚೇಷ್ಟೆ ಹೊಳೆಯಿತು. ಗುರುಗಳು ಹೇಳುವ ಕಥೆಗಳು ನನಗೂ ನೆನಪಾದವು. ನಾನು ಯುವಕನಾಗಿದ್ದೆ, ಗುರುಗಳು ವೃದ್ಧರಾಗಿದ್ದರು. ನನ್ನ ಧ್ವನಿಯಲ್ಲಿ ಆಕರ್ಷಣೆ ಇತ್ತು. ಕೇಳುಗರೆಲ್ಲರೂ ನನಗೆ ಆಕರ್ಷಿತರಾದರು ಮತ್ತು ಹೇಳತೊಡಗಿದರು, ಓಹೋ, ನೀವಂತೂ ಗುರುಗಳಿಗಿಂತ ಚೆನ್ನಾಗಿ ಇರುತ್ತೀರಿ. ಈಗ ಪುಣ್ಯಾತ್ಮರೇ, ಇಲ್ಲಿ ಪೆಟ್ಟು ತಿನ್ನುತ್ತಾನೆ ಜೀವಿ. ಈ ಜ್ಞಾನವನ್ನು ಕೇಳಿ ಯಾರಾದರೂ ವಕ್ತಾರನಾಗಿ ಅವನ ಪ್ರಶಂಸಕರಾದರೆ ಅವನು ತನ್ನ ಜೀವನವನ್ನು ನಾಶ ಮಾಡಿಕೊಳ್ಳುವನು. ಈಗ ಜ್ಞಾನ ಪುರಾಣಗಳದ್ದು, ಚೆನ್ನಾಗಿ ಕೆಟ್ಟದು ಏನಾಯಿತು ಅದರಲ್ಲಿ? ಗುರುಗಳಿಗಿಂತ ಚೆನ್ನಾಗಿ ಹೇಳುತ್ತಾನವನು.
ಇಲ್ಲಿ ಪೆಟ್ಟು ತಿನ್ನುತ್ತಾರೆ. ಕೇಳುಗರು ಮತ್ತು ಭಕ್ತರೂ ಸಹ. ಅಭಿಮಾನ ಎಲ್ಲಕ್ಕಿಂತ ದೊಡ್ಡ ಶತ್ರುವಾಗಿದೆ ಜೀವಿಯದ್ದು. ಒಂದು ದಿನ ನಾನು ಕುಳಿತಿದ್ದೆ, ಕಥೆ ಹೇಳುತ್ತಿದ್ದೆ. ಶ್ರೋತೃಗಳು ಕುಳಿತಿದ್ದರು. ಗುರುಗಳು ಬಂದರು ಮಂದಿರಕ್ಕೆ ತಮ್ಮ ಮನೆಯಿಂದ. ನಾನು ಎದ್ದು ನಿಂತು ಸತ್ಕಾರ ಮಾಡಲಿಲ್ಲ, ಏಕೆಂದರೆ ನಾನು ನನ್ನ ಅಪಮಾನವೆಂದು ತಿಳಿದೆ. ಎದ್ದು ನಿಂತರೆ ಎಲ್ಲರ ಅಟ್ರಾಕ್ಷನ್ ಗುರುಗಳ ಕಡೆ ಆಗುವುದೆಂದು. ಈಗ ನಾನು ಕುಳಿತಲ್ಲಿಯೇ ದರ್ಶನ ಮಾಡಿಕೊಂಡೆ. ಸ್ವಲ್ಪ ಹೀಗೆ ಮಾಡಿ ಮತ್ತು ಹೆಸರಿಗಷ್ಟೇ ತಲೆಬಾಗಿದೆ. ಎದ್ದು ನಿಲ್ಲಲಿಲ್ಲ. ಈಗ ಗುರುಗಳಂತೂ ಬಂದು ತಮ್ಮಷ್ಟಕ್ಕೆ ಪೂಜೆ ಪಾಠ ಮಾಡತೊಡಗಿದರು. ಮಂದಿರದಲ್ಲಿ ಕುಳಿತು ಆಗ ಆಕಾಶವಾಣಿಯಾಯಿತು. ಅರೆ ದುಷ್ಟ, ನೀನು ನಿನ್ನ ಗುರುವಿನ ಅವಮಾನ ಮಾಡಿದ್ದೀಯಾ? ನಿನಗೆ 1,00,000 ವರ್ಷಗಳ ತನಕ ನರಕದಲ್ಲಿ ಹಾಕುತ್ತೇನೆ. ಭಗವಂತ ಶಿವನ ಆಕಾಶವಾಣಿಯಾಯಿತು. ಏಕೆಂದರೆ ಬ್ರಾಹ್ಮಣ ಶಿವನ ಪೂಜಾರಿಯಾಗಿದ್ದ. ಈಗ ಆಕಾಶವಾಣಿಯನ್ನು ಕೇಳಿಸಿಕೊಂಡರು ಗುರುಗಳು ಮತ್ತು ಹೇಳಿದರು, ಮಗು ಭೂಷಂಡ. ಆಗ ಅವನ ಹೆಸರು ಬೇರೇನೋ ಇತ್ತು. ಮಗು, ಭಗವಂತ ಏಕೆ ಕೋಪಗೊಂಡರು ನಿನ್ನ ಮೇಲೆ? ಗುರುಗಳು ಗಮನ ಕೊಟ್ಟಿರಲಿಲ್ಲ, ಇವನು ಗೌರವಿಸಿದನೋ ಅಥವಾ ಇಲ್ಲವೋ ಎಂದು. ಸಂತರ ವಿಷಯದಲ್ಲಿ ಒಂದು ವಾಣಿ ಹೇಳಿದ್ದಾರೆ ಗರೀಬ್ದಾಸ್ ಸಾಹೇಬರು. ಆದರ್ ಅನಾದರ್ ಕರೋ ಕ್ಯೂ ನಾ ಕೋಯಿ, ಮಮ್ ಸಂತ್ ಶರಣ ಜಗತ್ ಜಾಣ ಛೋಯಿ. ಈಗ ಸಂತರ ನೋಡುವುದಿಲ್ಲ ಗೌರವ ಅಗೌರವನು, ಆದರೆ ಶಿಷ್ಯನಿಗೆ ಹಾನಿ ತುಂಬ ಆಗುತ್ತದೆ. ಯಾರು ಗೌರವಿಸುವುದಿಲ್ಲ, ನಿಯಮದಲ್ಲಿರುವುದಿಲ್ಲ. ಈಗ ಗುರುಗಳು ಕೇಳಿದರು, ಮಗು, ಏನು ತಪ್ಪು ಮಾಡಿದೆ? ಭಗವಂತನು ನಿನ್ನಿಂದ ಏಕೆ ಕೋಪಗೊಂಡಿದ್ದಾರೆ? ಕ್ಷಮೆ ಯಾಚಿಸು. ಭಗವಂತ ಯಾರು ಕ್ಷಮಿಸುತ್ತಾರೆ ನಿನ್ನನ್ನು. ಮತ್ತು ಸ್ವತಃ ಪ್ರಾರ್ಥಿಸಿದರು, ಹೇ ಭಗವಂತ, ನಿಮ್ಮ ಮಗು ಇದೆ, ತಪ್ಪಾಗಿದೆ, ಬಾಲಕನು ಕ್ಷಮಿಸಿಬಿಡಿ. ಆಗ ಆಕಾಶವಾಣಿ ಮಾಡಿದರು ಇನ್ನೊಮ್ಮೆ ಭಗವಂತ ಶಿವನು, ಈ ನೀಚ ವ್ಯಕ್ತಿ ತನ್ನ ಗುರುವನ್ನೇ ಆಧರಿಸುವುದಿಲ್ಲವೆಂದರೆ ನನ್ನನ್ನೇನು ಗೌರವಿಸುವನು? ಗುರು ಒಂದು ರಿಹರ್ಸಲ್ ಮಾಡಬೇಕಾಗುತ್ತದೆ, ಗುರುವನ್ನು ಭಗವಂತನೆಂದು ತಿಳಿದು. ಏಕೆಂದರೆ ನಾವು ಹೇಗೆ ಗುರುಗಳೊಂದಿಗೆ ಇಲ್ಲಿ ವ್ಯವಹರಿಸುತ್ತೇವೆಯೋ, ಪರಮಾತ್ಮನು ಈ ರೂಪದಲ್ಲಿ ಅಲ್ಲಿ ಮೇಲೆ ಹೋಗಿ ನಿಮ್ಮ ಪರೀಕ್ಷೆಯನ್ನು ಮಾಡುತ್ತಾನೆ. ಒಂದು ಸ್ಥಾನವಿದೆ, ಮಾನಸ ಸರೋವರ. ಹಾಗಾಗಿ ಯಾರ ಭಾವನೆ ಹೇಗೆ ಇಲ್ಲಿರುವುದೋ ಹಾಗೆಯೇ ಅಲ್ಲಿ ಇರುವುದು ಸ್ವಪ್ನದಲ್ಲಿದ್ದಂತೆ. ಮತ್ತು ಅಲ್ಲಿಂದ ಮರಳಿ ಬಂದ ಮೇಲೆ ನಂತರ ನೀವು ಹಲವಾರು ಯುಗಗಳ ತನಕ ಅಲ್ಲಿ ಹೋಗಲಾರಿರಿ. ಅದಕ್ಕಾಗಿ ಎಟ್ ಪ್ರೆಸೆಂಟ್ ನೀವು ಗುರುಗಳ ಜೊತೆ ಹೇಗೆ ವ್ಯವಹರಿಸಬೇಕು, ಹೇಗೆ ಮಾತನಾಡಬೇಕು ಅಂದರೆ ನಾವು ಭಗವಂತನೊಂದಿಗೆ ಮಾತನಾಡಿದಂತೆ. ಈ ರೀತಿ ಮಾಡದ ಕಾರಣ ಶಿವನು ಹೇಳಿದ, ಇವನು ನಿಮ್ಮ ಅಪಮಾನ ಮಾಡಿ ನಿಮ್ಮದಲ್ಲ ನನ್ನ ಅಪಮಾನ ಮಾಡಿದ್ದಾನೆ, ಇವನನ್ನು 1,00,000 ವರ್ಷಗಳ ತನಕ ನರಕದಲ್ಲಿ ಹಾಕುತ್ತೇನೆ. ನಂತರ ತುಂಬಾ ಹೊತ್ತು ಕೈ ಮುಗಿದು ನಿಂತಿದ್ದ ಬ್ರಾಹ್ಮಣ, ನಿಮ್ಮ ಮಗು ಆಗಿದ್ದಾನೆ, ಕ್ಷಮಿಸುದಾತ ಬಾಲಕನಾಗಿದ್ದಾನೆ, ತಪ್ಪಾಯಿತು. ಅರೆ ಮಗು, ನೀನು ಕ್ಷಮೆಯಾಚಿಸು, ಕ್ಷಮೆ ಕೇಳು. ಮತ್ತೆ ಆಕಾಶವಾಣಿಯಾಯಿತು, ಮೇರಾ ವಚನನ ಖಾಲಿ ಜಾಯಿ ಯಂಕೆ ಲೋಕ್ ಚಲೋರೇ ಭಾಯಿ. ಈಗ ಕಾಗಭೂಷಣ್ ಹೇಳುತ್ತಾನೆ, ನನ್ನ ಮೃತ್ಯುವಾಯಿತು, ನನ್ನನ್ನು ನರಕದಲ್ಲಿ ಹಾಕಲಾಯಿತು 1,00,000 ವರ್ಷಗಳ ತನಕ. ಆದರೆ ಅಲ್ಪ ಸ್ವಲ್ಪ ಭಕ್ತಿ ಏನು ಆರಂಭಿಸಿದ್ದೆ ಪ್ರಥಮದಲ್ಲಿ, ಅದರ ಲಾಭ ನನಗೆ ಮುಂದಿನ ಜನ್ಮದಲ್ಲಿ ಸಿಕ್ಕಿತು. 1,00,000 ವರ್ಷ ನರಕ ಅನುಭವಿಸಿದ ನಂತರ ಮನುಷ್ಯ ಜೀವನ ಸಿಕ್ಕಾಗ ನಾನು ಒಬ್ಬ ಲೋಮಸ್ ಋಷಿಯೊಂದಿಗೆ ವಾದ ವಿವಾದ ಮಾಡಿದೆ. ಅವನು ನನಗೆ ಶಾಪ ಕೊಟ್ಟನು. ಅರೆ ಚಂಡಾಲ, ನಿನ್ನದಂತೂ ಚಂಡಾಲನ ಮನೆಯಲ್ಲಿ ಜನ್ಮವಾಗಲಿ, ವಾದ ವಿವಾದ ಮಾಡುತ್ತೀಯಾ? ಕಾಗಭೂಷಣ್ ಹೇಳುತ್ತಾನೆ, ಗರುಡರೇ, ನಾನು ದುಃಖಿತನಾಗಲಿಲ್ಲ ಸಂತನ ಆ ಕಟು ವಚನದಿಂದ. ಮತ್ತು ಅವನು ಶಾಪವನ್ನು ಕೊಟ್ಟರೂ ಸಹ ನಾನು ಕೈ ಮುಗಿದು ಹೀಗೆ ಹೇಳಿದೆ, ಹೇ ಮಹರ್ಷಿಗಳೇ, ದಾಸನಿಂದ ತಪ್ಪಾಯಿತು. ನಾನು ನೀಚ ವ್ಯಕ್ತಿ, ಕರ್ಮಹೀನನು. ಹಾಗಾಗಿ ಇಂತಹ ಭಾಷೆಯಲ್ಲಿ ನಿಮ್ಮೊಂದಿಗೆ ಮಾತನಾಡಿದೆ. ಇದು ನನ್ನ ದೌರ್ಭಾಗ್ಯ. ಒಂದು ದಯೆ ತೋರಿದೆ ಯಾರು. ನಾನು ಯಾವುದೇ ಜನ್ಮದಲ್ಲಿ ಬೇಕಾದರೆ ಚಂಡಾಲನಾಗಿ ಹುಟ್ಟಿದರೂ ಕೂಡ ಭಗವಂತನ ಭಕ್ತಿಯನ್ನು ಮರೆಯಬಾರದೆಂದು ಈ ದಯಮಾಡಿ. ಆಗ ಆಶೀರ್ವಾದವನ್ನು ಕೊಟ್ಟರು ಲೋಮಶ ಋಷಿ. ಹಾಗೂ ಎಲ್ಲಾ ಕಥೆಯನ್ನು ಹೇಳುತ್ತಾನೆ. ನಂತರ ನಾನು ಏನಾದೆ? ಒಂದು ಕಾಗೆಯ ಮನೆಯಲ್ಲಿ ಜನ್ಮವಾಯಿತು ನನ್ನದು. ಈ ಬ್ರಹ್ಮ ಏನಿದ್ದಾರೆ, ಅವರ ವಾಹನವು ಹಂಸವಾಗಿದೆ ಮತ್ತು ಹಂಸದ ಜೊತೆ ಒಂದು ಹೆಣ್ಣು ಹಂಸ ಕಂಪಲ್ಸರಿ ಇರುತ್ತದೆ. ಬ್ರಹ್ಮನ ಪತ್ನಿ ಸಾವಿತ್ರಿ, ಅವಳ ಆ ಹೆಣ್ಣು ಹಂಸಕ್ಕೆ ಋತುವಿನ ಸಮಯ ಬಂದಾಗ, ಅಂದರೆ ಗರ್ಭವತಿಯಾಗುವ ಸ್ಥಿತಿಗೆ ಬಂದಾಗ ಋತುವಿಗೆ, ಆಗ ಕಾಗ ಚಂಡನ ಬಳಿ ಕರೆದೊಯ್ದಳು, ಕಾಗೆಯ ಬಳಿ ದೇವಲೋಕದಲ್ಲಿ. ಅದರಿಂದ ಮಿಲನವಾದಾಗ ಕಾಗಭೂಷಂಡನ ಉತ್ಪತ್ತಿಯಾಯಿತು. ಶೇಷ ಶರೀರವು ಮನುಷ್ಯನಂತೆ ಇದೆ, ಮೇಲಿನ ಮುಖ ಮತ್ತು ಕೊಕ್ಕೆಯು ಕಾಗೆಯಂತೆ ಇದೆ. ಈಗ ಅವನಿಗೆ ಆ ಸಮಯದಲ್ಲಿ ಯಾರು ಸಿಕ್ಕರು? ಅವನು ಕಾಗಭೂಷಂಡನ ರೂಪದಲ್ಲಿ ಜನಿಸಿದಾಗ ಹೇಳುತ್ತಾನೆ, ನನಗೆ ಜೋಗಜೀತ ಹೆಸರಿನ ಮಹಾಪುರುಷ ಬಂದು ಸಿಕ್ಕರು. ಅವರು ಸ್ವತಃ ಪರಮಾತ್ಮ. ಹೇಗೆಂದ್ರೆ ದಾಸನು ನಿಮಗೆ ಇಡೀ ಸತ್ಸಂಗದಲ್ಲಿ ನಿರ್ಣಯ ಮಾಡಿದೆ, ಅವರು ಸ್ವತಃ ಬಂದು ಒಳ್ಳೆಯ ಆತ್ಮಗಳಿಗೆ ಯಥಾರ್ಥ ಜ್ಞಾನವನ್ನು ಕೊಡುತ್ತಾರೆ. ಆಗ ಅವನು ಹೇಳಿದ, ನನಗೆ ಜೋಗಜೀತ ಹೆಸರಿನ ಒಬ್ಬ ಸಂತ ಸಿಕ್ಕರೆಂದು.
ಅವರು ನನಗೆ ಪರಮಾತ್ಮ ತತ್ವದ ಜ್ಞಾನವನ್ನು ನೀಡಿದರು. ಅವರು ನನಗೆ ಅಂತಹ ಮಂತ್ರವನ್ನು ಕೊಟ್ಟರು. ಅದರಿಂದ ನನಗೆ ಈ ಉಪಲಬ್ಧಿ ಸಿಕ್ಕಿತು. ಬಹಳ ಯುಗಗಳ ತನಕ ಅಮರನಾಗಿರುವೆ. ಈಗ ಕಾಗಭೂಷಣನದ್ದು ಸಹ ಮೃತ್ಯುವಾಗುತ್ತದೆ, ಏಕೆಂದರೆ ಈ ಸಮಯವಾಗಿದೆ. ಈ ಸಮಯದಲ್ಲಿ ಕಾಗಭೂಷಣನ ಜನ್ಮವಾಗಿದ್ದರೆ ಮೋಕ್ಷವಾಗಬಹುದಿತ್ತು. ಈಗ ಪ್ರಸಂಗ ನಡೆಯುತ್ತಿದೆ ಅಂದರೆ 2 ಪ್ರಕಾರದಿಂದ ಮಾನವ ಶರೀರ ಪ್ರಾಪ್ತವಾಗುತ್ತದೆ. ನೀವೇನು ಪರಮಾತ್ಮನಿಗಾಗಿ ಅಲಿಯುತ್ತಾ ಇಲ್ಲಿಗೆ ಬಂದು ಬಿಟ್ಟಿರಿ, ನೀವು ಬಹಳ ಪುಣ್ಯಕರ್ಮಿ ಪ್ರಾಣಿಗಳಾಗಿದ್ದೀರಿ. ಹಿಂದಿನ ಜನ್ಮದಲ್ಲೂ ನೀವು ಮಾನವರಾಗಿದ್ದೀರಿ. ಹಾಗಾಗಿ ಮಾನವನಂತೆ ಸ್ವಭಾವವಿದೆ. ಎಲ್ಲಿ ಅಂದ್ರೆ ಅಲ್ಲಿ ಲಾಯಿನ್ ಮಾಡಿಕೊಂಡು ನಿಲ್ಲುತ್ತೀರಿ. ಎಲ್ಲಾದ್ರೂ ಹೇಳಿದ್ರೆ ಇಲ್ಲಿ ಹೀಗೆ ಕುಳಿತುಕೊಳ್ಳಿ, ಅಲ್ಲಿ ಹೋಗಿ ಇದನ್ನು ಮಾಡಿಸಿಕೊಳ್ಳಿ, ಏಕೆಂದ್ರೆ ನೀವು ಸಭ್ಯರಾಗಿದ್ದೀರಿ. ಮತ್ತು ಇಂತಹ ವ್ಯಕ್ತಿಗಳಿಗೆ ಶೀಘ್ರವೇ ಜ್ಞಾನವು ಪ್ರಾಪ್ತವಾಗುತ್ತದೆ, ಶೀಘ್ರವೇ ಹೊಂದಿಕೊಳ್ಳುತ್ತಾರೆ ಸಂತನು ಬಯಸಿದಂತೆ. ನಿಮ್ಮಲ್ಲಿ ಹೊಲಸು ಅಧಿಕವಿರಲಿಲ್ಲ, ಮತ್ತು ಯಾವ ಬಟ್ಟೆ ಅಧಿಕ ಹೊಲಸು ಆಗಿರುತ್ತದೋ ಅದಕ್ಕಾಗಿ ಅಗಸನು ಹೆಚ್ಚು ಪ್ರಯತ್ನಿಸಬೇಕಾಗುತ್ತದೆ, ಅದು ಕೂಡ ಸ್ವಚ್ಛವಾಗುವುದು. ಈ ರೀತಿ ಸ್ಥಿತಿಯಾಗಿದೆ. 2ನೇ ಟೈಪ್ನ ವ್ಯಕ್ತಿಗಳೇನಿದ್ದಾರೋ ಅವರ ಮೇಲೂ ದಯಾಗುತ್ತದೆ, ಏಕೆಂದ್ರೆ ಎಲ್ಲಾ ಕಡೆ ಭಗವಂತನ ಚರ್ಚೆ ಟಿವಿಯಲ್ಲೂ ನಡೆಯುತ್ತಿದೆ. ಒಂದು ಮನೆಯಲ್ಲಿ 4 ಜನ ಇದ್ದಾರೆ, 3 ದೀಕ್ಷಾ ಪಡೆದಿದ್ದಾರೆ, ಒಬ್ಬ ಕೇಳುವುದೂ ಇಲ್ಲ. ಹಾಗಾಗಿ ಅವನು ಮನುಷ್ಯ ಜನ್ಮದಿಂದ ಬಂದ ಪ್ರಾಣಿಯಲ್ಲ, ಯಾವುದೋ ಪೂರ್ವ ಸಂಸ್ಕಾರದಿಂದ ಬಂದಿದ್ದಾನೆ. ಆದರೆ ಇಡೀ ಪರಿವಾರವು ತೊಡಗಿದ ಕಾರಣ ಪರಮಾತ್ಮನ ವಾಣಿ ನಡೆಯುತ್ತದೆ, ಅವನ ಮೇಲೆ ಆ ವಾಣಿಯದ್ದು ಪ್ರಭಾವವಾಗುತ್ತದೆ. ಮತ್ತು ಇಂದು ಇಡೀ ವಿಶ್ವವು ಪರಮಾತ್ಮನ ಚರಣಗಳಲ್ಲಿ ಒಂದು ಸಲ ಬರುತ್ತದೆ, ಎಲ್ಲರ ಕಲ್ಯಾಣವಾಗುತ್ತದೆ. ಯಾವ ರೀತಿಯಲ್ಲೂ ಜನ್ಮವಾಗಿರಲಿ ಹೇಳಿ ಸದ್ಗುರುದೇವರಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.